ಹಲೋ ಎವ್ರಿವನ್, ಇದು ಮಿನಿ ಲಾಗ್ ಆಗಿರುತ್ತೆ. ಸಮ್ಮರ್ ವೆಕೇಷನ್ಗೆ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಎಲ್ಲೂ ಹೋಗೋಕ್ಕೆ ಆಗಿಲ್ಲ ಈ ಸಲ. ಎಲ್ಲ ಕಡೆ ಕ್ರೌಡ್ ಇರುತ್ತೆ ಮತ್ತು ಇಷ್ಟೊಂದು ಬಿಸಿಲಿದೆ ಅಂತೇಳಿ ಸುಮ್ಮನೆ ಆಗಿಬಿಟ್ವಿ. ಇನ್ನು ಅಜ್ಜಿ ಮನೆಗೆ ಹೋಗೋಣ ಅಂತ ನಾವು ಒಟ್ಟಾಗೆಲ್ಲ ಅವರು ನಮ್ಮ ಅತ್ತೆ ಮಾವ ಊರಿಗೆ ಹೋಗ್ತಾಯಿದ್ರು. ಸೊ ಅಲ್ಲೂ ಹೋಗೋಕ್ಕಾಗಿರಲಿಲ್ಲ. ಹಾಗೆ ನಮ್ಮ ಬೇಗ ಕರಿತಾನೆ ಇದ್ಲು ಬನ್ನಿ ಅಕ್ಕ ಅಂತ. ಸೊ ಹೋಗ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಮಕ್ಕಳೆಲ್ಲ ಬೇಗ ಎದ್ದು ರೆಡಿ ಮಾಡಿಕೊಂಡು ಹೊರಟ್ವಿ. ಅವ್ರಿಗಂತೂ ಫುಲ್ ಖುಷಿ. ಬೆಳಗ್ಗೆ ಎದ್ದ ತಕ್ಷಣ ಕೇಳ್ತಾಯಿದ್ರು ಮೇಘಮ್ಮ ಮನೆಗೆ ಯಾವಾಗ ಹೋಗೋದು ಅಂತ. ಇನ್ನು ಆ ಮಕ್ಕಳು ಅಷ್ಟೇ, ಭುವಿನಿದೆ, ಅವರು ಚಂಪು ಸಾನು ಬರ್ತಾರೆ ಅಂತ ಫುಲ್ಲು ಖುಷಿಯಾಗಿ ವೆಯ್ಟ್ ಮಾಡ್ತಾಯಿದ್ರು, ಯಾವಾಗ ಬರ್ತೀರಾ ಅಂತ ಕಾಲ್ ಮಾಡ್ತಾಯಿದ್ರು. ಇನ್ನು ನಮ್ಮ ಮೇಘ ನಾವು ಬರೋ ಅಷ್ಟರಲ್ಲಿ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ಲು. ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳಕ್ಕೆ ಹೋದೆ ನಾನ್ ವೆಜ್ ಎಲ್ಲ ಮಾಡಿಕೊಂಡು ಅಂತ ಕೇಳಿದ್ರೆ ಆಲ್ರೆಡಿ ತರಿಸಿ ರೆಡಿ ಮಾಡ್ಕೊತಾ ಇದ್ಲು. ಎಲ್ಲ ಮೆನು ತುಂಬ ಚೆನ್ನಾಗಿ ಮಾಡಿದ್ಲು. ಗೀ ರೈಸು, ಹಾಗೆ ಚಿಕನ್ ಕಬಾಬ್, ಚಿಕನ್ ಗ್ರೇವಿ ಅಂತೆಲ್ಲ ಮಾಡಿಟ್ಟು ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ತಾಯಿದ್ರು. ಅವ್ರನ್ನೂ ಕೂರಿಸಿ ಊಟ ಮಾಡಿಸಿ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಸಂಜೆ ಪಾರ್ಕ್ ನಿಯರ್ ಇದೆ, ಹೋಗೋಣ ಮಕ್ಕಳನ್ನ ಕರ್ಕೊಂಡು ಅಂತ ಮಾತಾಡ್ತಾ ಕೂತಿದ್ವಿ. ಒಂದೊಂದು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ನಾನು ಹಿಂದೆ ಮುಂದೆ ನೋಡ್ತಾ ಇರ್ತೀನಿ, ಸುಮ್ಮನೆ ಏನಕ್ಕೆ ದೃಷ್ಟಿ ಆಗುತ್ತೆ ಅಂಥೇಳಿ. ಬಟ್ ಒಂದೊಂದು ಸಲ ನಮ್ಮದು ಬಾಂಡಿಂಗ್ನ ನೋಡಿ ಬೇರೆಯವರು ಕಲಿತಾರೆ ಅಂಥೇಳಿ ಅಪ್ಲೋಡ್ ಮಾಡ್ತೀನಿ. ಸಿಸ್ಟರ್ಸ್ ಯೂಶ್ವಲಿ ಕಾಂಪಿಟೇಷನ್ಸ್ ಇರುತ್ತೆ, ಈಗೋ ಪ್ರಾಬ್ಲಮ್ಮು ಆ ಥರ ಒಬ್ರನ್ನೊಬ್ರು ಒಂದದೇ ಇಲ್ಲ. ಬಟ್ ನಾನು ನನ್ನ ಮೇಘ ಯಾವತ್ತೂ ಆ ಥರ ಇಲ್ಲವೇ ಇಲ್ಲ. ಯಾವಾಗಲೂ ಓನ್ ಸಿಸ್ಟರ್ಸ್ ಥರ ಇರ್ತೀವಿ. ನಮ್ಮಿಬ್ಬರು ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ. ಇನ್ನು ಮನೆಯವರೇ ಜಲಸ್ ಪಡ್ತಾ ಇರ್ತಾರೆ, ಅಷ್ಟು ಸ್ಟ್ರಾಂಗ್ ಆಗಿದೆ. ಸೊ ನಮ್ಮನ್ನು ನೋಡಿ ಬೇರೆಯವ್ರು ಕೂಡ ಕಲಿಯೋರು ಇರ್ತಾರೆ, ನಾವು ಹೀಗಿರಬೇಕು ಅಂತ ಅಂದ್ಕೊತಾರೆ ಅಂತ ಕೆಲವು ಸಲ ಅಪ್ಲೋಡ್ ಮಾಡ್ತೀನಿ. ಇನ್ನು ಮಕ್ಕಳನ್ನೆಲ್ಲ ಊಟ ಮಾಡಿಸ್ಕೊಂಡು ಸಂಜೆ ನಾವು ಪಾರ್ಕಿಗೆ ಕರ್ಕೊಂಡೋದ್ವಿ. ಅವ್ರ ಮನೆ ಹತ್ರ ಏರಿಯಾ ಅಂತೂ ತುಂಬ ಚೆನ್ನಾಗಿದೆ. ವೆಹಿಕಲ್ ಸೌಂಡ್ ಇಲ್ಲ, ಅಕ್ಕಪಕ್ಕ ಗಲಾಟೆ ಇಲ್ಲ. ಪಾರ್ಕ್ಗಳಂತೂ ನಿಯರ್ ಬೈ ಇದೆ. ಮಕ್ಳಿಗೆ ಆಟಾಡ್ಸೋದಕ್ಕೆ ತುಂಬಾ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ ಏರಿಯಾ. ಈ ಥರ ಎನ್ವೈರ್ನಮೆಂಟ್ ನಮ್ಮ ಮನೆ ಹತ್ತಿರ ಇದ್ದರೆ ಇನ್ನೊಂದು 10 years ಲೈಫ್ ಸ್ಪ್ಯಾನ್ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು. ವಾಕಬಲ್ ಡಿಸ್ಟೆನ್ಸಲ್ಲಿ ಪಾರ್ಕು, ಮತ್ತು ಏನು ಗಲಾಟೆ ಇಲ್ಲ ಅಕ್ಕಪಕ್ಕ, ತುಂಬಾ ಪೀಸ್ಫುಲ್ಲಾಗಿದೆ. ಪಾರ್ಕಲ್ಲೂ ಏನು ಅಷ್ಟೊಂದು ಜನ ಇರಲಿಲ್ಲ. ಅಲ್ಲೇ 2-3 ಪಾರ್ಕ್ ನಿಯರ್ ಬೈ ಇರೋದ್ರಿಂದ ಕಡಿಮೆ ಜನನೇ ಇದ್ದರು. ಮಕ್ಳಿಗೆ ಆಟಾಡೋಕ್ಕೆ ಒಳ್ಳೆ ಚೆನ್ನಾಗಿತ್ತು. ಸೊ ಆಟಾಡ್ಸ್ಕೊಂಡು ಬಂದ್ವಿ. ಇನ್ನು ಒಂದು ಸೈಕಲ್ ಇದ್ದಿದ್ದರಿಂದ ಕಿತ್ತಾಡ್ತಾಯಿದ್ರು. ದೊಡ್ಡವ್ರು ಮಾತ್ರ ಅವ್ರ ಪಾಡಿಗೆ ಅವ್ರು ಆಡ್ಕೊತಿದ್ರು, ದೊಡ್ಡ ಮಕ್ಕಳು. ಇನ್ನು ಚಿಕ್ಕವು ಮಾತ್ರ ಸೈಕಲಿಗೆ ಕಿತ್ತಾಡ್ತಾಯಿದ್ರು. ಅವು ಒಂದು ರೌಂಡ್ ಒಬ್ಬರು ಹೊಡೆದಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಹೊಡೀರಿ ಅಂತೇಳಿ ಅಲ್ಲೇ ಆಟಾಡ್ಸ್ಕೊಂಡು ಬಂದ್ವಿ. ನನ್ನ ಮಗಳು ಸ್ವಲ್ಪ ಯಾರೂ ಫ್ರೆಂಡ್ಸ್ ಮಾಡ್ಕೊಳ್ಳಲ್ಲ. ಅವಳಿಗೆ ಹುಡುಕಿದ್ರು ಒಬ್ಬರು ಇಬ್ಬರು ಫ್ರೆಂಡ್ಸ್ ಸಿಗೋದೇ ದೊಡ್ಡ ವಿಷಯ. ಕ್ಲೋಸ್ ಫ್ರೆಂಡ್ ಯಾರು ಅಂತಂದರೆ ಯಾರೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಅವ್ರ ತಮ್ಮ ಆಯಿತು, ಅವ್ರ ತಂಗಿದಿರು ಕಸಿನ್ ಸಿಸ್ಟರ್ ಏನಿದ್ದಾರೆ ಅವರಾಯಿತು ಅಷ್ಟೇ. ಬೇರೆ ಯಾರ ಜೊತೆನೂ ಅಷ್ಟೊಂದು ಬೆರೆಯಲ್ಲ. ಇವನು ಉಲ್ಟಾ, ಇವನು ಎಲ್ಲರ ಜೊತೆ ಚೆನ್ನಾಗಿ ಆರಾಮಾಗಿರ್ತಾನೆ.